ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಒನ್ಸ್ ಅಗೇನ್. ಸೊ ವಿದ್ಯಾರ್ಥಿಗಳೇ, ಮಾಡೆಲ್ ಕ್ವಶನ್ ಪೇಪರ್ 1 ಅದ. ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಈ ಮಾಡೆಲ್ ಕ್ವಶನ್ ಪೇಪರ್ಲಿರುವಂತಹ ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ಗಳನ್ನು ಮಾಡಿ ಅಂತೇಳಿ. ಸೊ ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ಲಿರುವಂತಹ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಬಿಡಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಡಿಸಲ್ಯೂಷನ್ ನಿಮ್ಮ ಮೊದಲನೇ ಆಯ್ಕೆ. ಡಿಸಲ್ಯೂಷನ್, ಶೇರ್ ಕ್ಯಾಪಿಟಲ್ ಮತ್ತು ಕಂಪ್ಯಾರಿಟಿವ್ ಕಾಮನ್ ಸೈಜ್ ಇವು ಮೂರು ಪರ್ಫೆಕ್ಟ್ ಮಾಡಿರಿ, ಆಟೋಮೆಟಿಕ್ಲಿ ಸ್ಕೋರ್ ಆಗಿ ಆಗ್ತದೆ. ಸೊ ಈಗ ನಾವು ಈ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಮಾಡಬೇಕು ಅಂತ ನೋಡುವ. ಕ್ವಶನ್ ನಂಬರ್ 31 ಅದ. ಫ್ರಮ್ ದಿ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟನ್ನು ಕೇಳ್ತಾ ಇದ್ದಾರೆ. ಚಾನ್ಸಸ್ ಬ್ಯಾಲೆನ್ಸ್ ಶೀಟನ್ನು ಇರ್ತದೆ 12 ಮಾರ್ಕ್ಸ್ಗೆ. 6 ಮಾರ್ಕ್ಸ್ದಾಗ ಅವ್ರು P&L ಸ್ಟೇಟ್ಮೆಂಟ್ ಕೇಳ್ತಾರೆ. ಸೊ 12 ಮಾರ್ಕ್ಸ್ಗೆ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಈಗ ಕಾಮನ್ ಸೈಜ್ ಕೇಳ್ತಾರೋ ಅಥವಾ ಕಂಪ್ಯಾರಿಟಿವ್ ಕೇಳ್ತಾರೋ ನಮಗೂ ಗೊತ್ತಿಲ್ಲ, ಅದು 50-50 ಚಾನ್ಸಸ್ ಇರ್ತದೆ. ಹಾಗಾಗಿ ಎರಡೂ ಪ್ರಿಪೇರ್ ಆಗಬೇಕ್ರಿ ನಾವು. ಓಕೆ, ಸೊ ಈ ರೀತಿ ನಾವು ಸಾಲ್ವ್ ಮಾಡುವ. ಇಲ್ಲಿ ಕಾಲಮ್ಗಳನ್ನು ಹಾಕಿದ್ದೀನಿ. ಇದು ಕ್ವಶನ್ ನಂಬರ್ 31 ಆಗಿರ್ತದೆ. ಹೆಡಿಂಗ್ ಯಾವ ರೀತಿ ಬರೀಬೇಕಪ್ಪ ಅಂದರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂತ ಬರೀಬೇಕು. ಸೇಮ್ ಅಲ್ಲಿ ಏನು ಪ್ರಿಪೇರ್ ಮಾಡಿದ್ರೆ ಅದನ್ನ ಬರೀಬೇಕು ನೀವು ಕೂಡ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಇಲ್ಲಿ ಎರಡು ಡೇಟ್ಸನ್ನು ಕೊಟ್ಟಿದ್ದಾರೆ, ಅದೇ ಎರಡು ಡೇಟ್ಸನ್ನು ಹಾಕಬೇಕು. 31/3/2023 31/3/2023 ಆ್ಯಂಡ್ 31/3/2024 ಈ ರೀತಿ ಹೆಡ್ಡಿಂಗನ್ನು ಬರೀಬೇಕು. ಹೆಡ್ಡಿಂಗ್ ಎಲ್ಲ ಕಂಪಲ್ಸರಿ ಕರೆಕ್ಟ್ ಬರೆದಾಗ ಮಾತ್ರ 8 ಔಟ್ ಆಫ್ 80 ಆಗ್ತದೆ. ಸೊ ಈ ರೀತಿ ಬರೆದ ನಂತರ ಇದು ಪರ್ಟಿಕ್ಯುಲರ್ಸ್ ಅಂತ ಆಗಿರ್ತದೆ. ಎರಡು ಕಾಲಮ್ಗಳನ್ನು, ಎರಡು ಲೈನ್ಗಳನ್ನು ತೊಗೊಂಡಿದ್ದೀನಿ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತೇಳಿ. ಬಿಕಾಸ್ ಇಲ್ಲಿ ನಾವು ಎರಡು ರೀತಿ ಡಿವೈಡ್ ಮಾಡ್ಕೊಳ್ಬೇಕು ರೀ. ಫಸ್ಟ್ ಅಮೌಂಟ್ ಕಾಲಮ್ ಯಾವುದಾಗ್ತದಪ್ಪ ಅಂದರೆ ಅಬ್ಸಲ್ಯೂಟ್ ಅಮೌಂಟ್ ಅಂತ ಕರಿತೀವಿ. ಓಕೆ, ಅಬ್ಸಲ್ಯೂಟ್ ಅಮೌಂಟ್ ಅಗೇನ್ ಎರಡು ಡೇಟ್, ಒಂದು 31/3/2023 ಮತ್ತೊಂದು 31/3/2024 ಈ ರೀತಿ ಎರಡು ಅಮೌಂಟ್ ಕಾಲಮ್ ಕೊಟ್ಟರೆ. ಸೊ ಎರಡು ಅಮೌಂಟ್ ಕಾಲಮನ್ನು ಬರಿತಾ ಇದ್ದೀನಿ. ಮತ್ತು ಇಲ್ಲಿ ಏನು ಬರೀಬೇಕಪ್ಪ ಅಂದರೆ ಪರ್ಸಂಟೇಜ್ ಆಫ್ ಈಚ್ ಐಟಮ್ ಟು ಟೋಟಲ್ಗೆ ಪರ್ಸಂಟೇಜ್ ಎಷ್ಟಾಯಿತು ಪ್ರತಿಯೊಂದು ಐಟಮ್ದು ಅಂತ. ಮತ್ತು ಸೇಮ್ ಡೇಟನ್ನು ಹಾಕಬೇಕು. 31/3/2023 31/3/2024 ಈ ರೀತಿ. ಓಕೆ, ಸೊ ಇದು ನಿಮ್ಮ ಕಾಲಮ್ ಆಗಿರಬೇಕು. ಈ ರೀತಿ ಕಾಲಮ್ ಹೆಡ್ಡಿಂಗ್ ಹಾಕಿರಬೇಕು. ಎಷ್ಟೋ ಜನ ನೋಡ್ತೀವಿ ನಾವು ವ್ಯಾಲ್ಯೂಯೇಷನಲ್ಲಿ ಕಾಲಮ್ ಹೆಡ್ಡಿಂಗ್ಗಳನ್ನು ಕರೆಕ್ಟ್ ಬರೆಯೋದಿಲ್ಲ. ಸೊ ನೀವು ಈ ರೀತಿ ಕರೆಕ್ಟಾಗಿ ಹೆಡ್ಡಿಂಗ್ಸ್ಗಳನ್ನು ಬರೀಬೇಕು ರೀ. ನೆಕ್ಸ್ಟ್ ಈಗ ಫಾರ್ಮ್ಯಾಟ್ ಪ್ರಕಾರ ಹೋಗ್ಬೇಕು ರೀ. ಕೆಲವೊಂದು ಸಲ ಇಲ್ಲಿ ಫಾರ್ಮ್ಯಾಟ್ ಪ್ರಕಾರನ ಕೊಟ್ಟಿರ್ತಾರೋ, ಕೆಲವೊಂದು ಸಲ ಫಾರ್ಮ್ಯಾಟ್ ಪ್ರಕಾರ ಕೊಟ್ಟಿರೋದಿಲ್ಲ. ಈಗ ಫಾರ್ಮ್ಯಾಟ್ ಪ್ರಕಾರ ಕೊಟ್ಟಿದ್ದಾರೆ ಅಂತಲೂ ಹೇಳ್ಬೋದು, ಬಟ್ ಹೆಡ್ಡಿಂಗ್ಸ್ ಇಲ್ಲ. ನಾವು ಹೆಡ್ಡಿಂಗ್ಸ್ಗಳನ್ನು ಹಾಕ್ಕೊಂತ ಹೋಗ್ಬೇಕು. ಫಸ್ಟ್ ಕ್ವಶನನ್ನು ಎಂಟ್ರಿ ಮಾಡುವ, ಆಮೇಲೆ ಸಾಲ್ವ್ ಯಾವ ರೀತಿ ಮಾಡೋಣ ಅಂತ ನೋಡೋಣ. 6 ಮಾರ್ಕ್ಸ್ ಅಂತೂ ಆರಾಮ್ಸೆ ನೋಡ್ರಿ. ಕ್ವಶನ್ ಬರೆದ್ರೂ 6 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಬಿಕಾಸ್ ಇವ ಎರಡು ಅಮೌಂಟ್ ಕಾಲಮ್, ಇಲ್ಲಿಯೂ ಕೂಡ ಎರಡು ಅಮೌಂಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಇಲ್ಲಿಯೂ ಕೂಡ ಪರ್ಟಿಕ್ಯುಲರ್ಸ್. ಇದನ್ನ ಬರೀಬೇಕು ನಾವು. ಈಗೆಲ್ಲ ಒಳಗಡೆ ಅಮೌಂಟ್ ಕೂಡ ಸೇಮ್ ಬರಿತೀವಿ. ಸೊ ಹಾಫ್ ಕ್ವಶನ್ ಈಸ್ ಇನ್ ಯುವರ್ ಕ್ವಶನ್, ಹಾಫ್ ಆನ್ಸರ್ ಈಸ್ ಇನ್ ಯುವರ್ ಕ್ವಶನ್ ಪೇಪರ್. ಅರ್ಧ ಆನ್ಸರ್ ಕ್ವಶನ್ ಪೇಪರ್ದಾಗನ ಅದ. ಸೊ ಈಗ ಪರ್ಟಿಕ್ಯುಲರ್ಸ್ ಮೊದಲೇದು ಶೇರ್ ಕ್ಯಾಪಿಟಲ್. ಸೊ ನಾವಿಲ್ಲಿ ಫಸ್ಟ್ ಟೈಮ್ ಬರಿತೀವಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಅಂತ ಬರೀಬೇಕು. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಬರಿತೀವಿ. ಕರೆಕ್ಟಾ? ಇದು ಮೊದಲನೇ ಹೆಡ್ಡಿಂಗ್. ಇದ್ರ ಒಳಗಡೆ ಫಸ್ಟ್ ಯಾವುದು ಬರ್ತದಪ್ಪ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಒಳಗಡೆ 4 ಹೆಡ್ಡಿಂಗ್ಸ್ ಬರ್ತಾವ್ರಿ. 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನೋಡುವಂಗ ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್, ನಾನ್ ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಲಯಬಿಲಿಟಿ 4 ಹೆಡ್ಡಿಂಗ್ಸ್. ಅಸೆಟ್ಸ್ ಒಳಗಡೆ 2 ಅಸೆಟ್ಸ್, 2 ಹೆಡ್ಡಿಂಗ್ ರೀ. ಒಂದು ನಾನ್ ಕರೆಂಟ್ ಅಸೆಟ್ಸ್ ಮತ್ತೊಂದು ಕರೆಂಟ್ ಅಸೆಟ್ಸ್. ಸೊ ಮೊದಲನೇದಾಗಿ ಶೇರ್ ಹೋಲ್ಡರ್ಸ್ ಫಂಡ್. ಈಗ ಶೇರ್ ಹೋಲ್ಡರ್ಸ್ ಫಂಡ್ ಒಳಗಡೆ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಎರಡೂ ಇಲ್ಲೇ ಬರ್ತಾವ್ರಿ. ಹಾಗಾಗಿ ಮೊದಲನೇದು ಶೇರ್ ಕ್ಯಾಪಿಟಲ್. ಓಕೆ, ಎ ಅಂತ ಬರೀರೋದಕ್ಕೆ ಶೇರ್ ಕ್ಯಾಪಿಟಲ್ ಮತ್ತು ಬಿ ಅಂತ ಬರಿತೀನಿ ರಿಸರ್ವ್. ಸೊ ಎರಡು ಅಮೌಂಟ್ಗಳು, ಎರಡು ಐಟಮ್ಗಳು ಶೇರ್ ಹೋಲ್ಡರ್ಸ್ ಫಂಡ್ದಾಗ ಅದಾವೆ. ಶೇರ್ ಕ್ಯಾಪಿಟಲ್ ಎಷ್ಟಂದ್ರೆ 2,50,000. ಸೊ ಶೇರ್ ಕ್ಯಾಪಿಟಲ್ ಒಂದು ಕಡೆ 2 lakh ಮತ್ತೊಂದು ಕಡೆ 2,50,000 ಈ ರೀತಿ ಬರೀರಿ. ಆಮೇಲೆ ರಿಸರ್ವ್ ಎಷ್ಟದ ನೋಡ್ರಿ 1 lakh ಮತ್ತು 1,50,000. ಸೊ ರಿಸರ್ವ್ 1 lakh ಮತ್ತೊಂದು 1,50,000. ಸೊ ಈ ರೀತಿ ನಾವು ಎಂಟ್ರಿ ಮಾಡಬೇಕು. ಇನ್ನದಾದ ನಂತರ ನೆಕ್ಸ್ಟ್ ಯಾವುದದ ಲಾಂಗ್ ಟರ್ಮ್ ಲೋನ್ಸ್. ಲಾಂಗ್ ಟರ್ಮ್ ಲೋನ್ಸ್ ಎಲ್ಲಿ ಬರ್ತದಪ್ಪ ಅಂದರೆ ಅದಕ್ಕೆ ಬೇರೆ ಹೆಡ್ಡಿಂಗ್ ಹಾಕಬೇಕು ನೀವು. ನಾನ್ ಕರೆಂಟ್ ಲಯಬಿಲಿಟಿ. ಲಾಂಗ್ ಟರ್ಮ್ ಅಂದರೆ ನಾನ್ ಕರೆಂಟ್. ಕರೆಂಟ್ ಅಂದರೆ ಅಲ್ಪಾವಧಿ, ನಾನ್ ಕರೆಂಟ್ ಅಂದರೆ ದೀರ್ಘಾವಧಿ. ಸೊ ಹಾಗಾಗಿ ನಾನ್ ಕರೆಂಟ್ ಅಂದರೆ ಲಾಂಗ್ ಪೀರಿಯಡ್ ಅಂತ ಕರಿತೀವಿ. ನಾನ್ ಕರೆಂಟ್ ಇಸ್ ಕಾಲ್ಡ್ ಆಸ್ ಲಾಂಗ್ ಪೀರಿಯಡ್. ಸೊ ಹಾಗಾಗಿ ಈ ಲಾಂಗ್ ಟರ್ಮ್ ಲೋನ್ಸ್ ಏನು ಬರ್ತದೆ ಇದನ್ನು ನಾನ್ ಕರೆಂಟ್ ಲಯಬಿಲಿಟಿ ಹೆಡ್ಡಿಂಗ್ ಒಳಗಡೆ ತಗೋಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ಕಂಪಲ್ಸರಿ ಈ ರೀತಿ ನಾನ್ ಕರೆಂಟ್ ಲಯಬಿಲಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಹೆಡ್ಡಿಂಗ್ ಬರೀಬೇಕಾ ಅಂತ. ಎಸ್, ಕಂಪಲ್ಸರಿ ಬರೀಬೇಕು. 80 ಬೇಕಂದರೆ. ಇಲ್ಲ ಸರ್ ಹಂಗೇನು 80 ಬೇಡ ಅನ್ನೋರು ನೀವು ಹೆಡ್ಡಿಂಗ್ ಇಲ್ದೂ ಡೈರೆಕ್ಟ್ ಇದು ಹೆಂಗದ ಇಷ್ಟ ಬರೆದ್ರೂ ಒಂದು 6-7 ಮಾರ್ಕ್ಸ್ ಅಂತ 100% ನಿಮಗೆ ಸಿಗ್ತದೆ. ಓಕೆ, ಸೊ ಲಾಂಗ್ ಟರ್ಮ್ ಲೋನ್ಸ್ 2 lakh ಮತ್ತು 1 lakh ಅದ. ಸೊ ಲಾಂಗ್ ಟರ್ಮ್ ಲೋನ್ಸ್ ಇಲ್ಲಿ ಬರಿತೀನಿ 2 lakh, ಆಮೇಲೆ ಮತ್ತೊಂದು ಕಡೆ 1 lakh.
ಇದಾದ ನಂತರ ಮತ್ತು ಯಾವುದೂ ಇಲ್ಲ. ನೆಕ್ಸ್ಟ್ ಅದ ಲಾಸ್ಟ್ ಐಟಮ್, ಫೋರ್ತ್ ಐಟಮ್ ಟ್ರೇಡ್ ಪೇಬಲ್. ಸೊ ಟ್ರೇಡ್ ಪೇಬಲ್ಗೆ ನಾವೇನಂತ ಬರಿತೀವಿ, ಕರೆಂಟ್ ಲಯಬಿಲಿಟೀಸ್ ಅಂತ ಬರಿತೀವಿ. ಅದು ಕರೆಂಟ್ ಲಯಬಿಲಿಟೀಸ್ ಒಳಗಡೆ ಬರ್ತದೆ. ಕರೆಂಟ್ ಲಯಬಿಲಿಟಿ ಒಳಗಡೆ ಅಗೇನ್ ಟ್ರೇಡ್ ಟ್ರೇಡ್ ಪೇಬಲ್ಸ್ ಡೈರೆಕ್ಟ್ ಅನ್ನು ಹೆಡಿಂಗ್ ಅದ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಡೈರೆಕ್ಟ್ಲಿ ಟ್ರೇಡ್ ಪೇಬಲ್ಸ್ ಅಂತ ಬರಿತೀನಿ. ಟ್ರೇಡ್ ಪೇಬಲ್. ಓಕೆ, ಎಷ್ಟದ ನೋಡೋಣ. ಟ್ರೇಡ್ ಪೇಬಲ್ ಒಂದು 3 lakh ಅದ, ಮತ್ತೊಂದು 4 lakh ಅದ. ಇಲ್ಲದ ನೋಡ್ಬೋದು ಟ್ರೇಡ್ ಪೇಬಲ್ 3 lakh ಮತ್ತು 4 lakh. ನಾನು ಏನೇನೂ ಮಾಡ್ತಾ ಇಲ್ಲ, ಜಸ್ಟ್ ಕ್ವಶನನ್ನು ಎಂಟ್ರಿ ಮಾಡ್ಕೊತ ಹೋಗ್ತಾ ಇದ್ದೀನಿ. ಇಷ್ಟ ಮಾಡಿದ್ರೂ 6 marks ಸಿಗ್ತದೆ ರೀ. ಹಾಫ್ ಆಫ್ ದಿ ಆನ್ಸರ್ ಈಸ್ ಇನ್ ಯುವರ್ ಕ್ವಶನ್ ಪೇಪರ್. ಓಕೆ, ಸೊ ಹಾಗಾಗಿ ಇದು ನಿಮ್ಮ ಫೇವ್ರೆಟ್ ಟಾಪಿಕ್ ಆಗಿರಬೇಕು ರೀ ಕಂಪಲ್ಸರಿ. ಈಗ ಮುಗೀತು, ಲಯಬಿಲಿಟೀಸ್ ಎಲ್ಲ ಮುಗಿದು 4 ಐಟಮ್ ತೊಗೊಂಡು ಟೋಟಲ್ ಆಲ್ರೆಡಿ ಅವ್ರು ಮಾಡೇ ಕೊಟ್ಟಿದ್ದಾರೆ. ಸೊ ನೀವು ಅದೇ ಸೇಮ್ ಟೋಟಲನ್ನು ಬರೀಬಹುದು. ಒಂದು ಕಡೆ 8 lakh ಬರ್ತದೆ, ಆಮೇಲೆ ಮತ್ತೊಂದು ಕಡೆ 9 lakh ಬರ್ತದೆ. ಕರೆಕ್ಟಾ? 9 lakh. ಸೊ 8 lakh 9 lakh ಇದಕ್ಕೆ ನಾವೇನು ಬರಿತೀವಿ ಇಲ್ಲಿ ಟೋಟಲ್ ಅಂತ ಬರೀಬೇಕು. ಈಗ ಎರಡನೇ ಸ್ಟಾರ್ಟ್ ಆಗೋದು ಯಾವ್ದು ರೀ? ಅಸೆಟ್ಸ್ ಸ್ಟಾರ್ಟ್ ಆಗ್ತದೆ. ಕರೆಕ್ಟ್? ಅಸೆಟ್ಸ್ ಒಳಗಡೆ ವಿ ಹ್ಯಾವ್ 2 ಹೆಡ್ಡಿಂಗ್ಸ್. ವಿ ಹ್ಯಾವ್ 2 ಹೆಡ್ಡಿಂಗ್ಸ್. ನಂಬರ್ 1 ಮೊದಲೇದು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಓಕೆನಾ? ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಒಳಗಡೆ ವಿ ಹ್ಯಾವ್ ಫಿಕ್ಸ್ಡ್ ಅಸೆಟ್ಸ್ಗಳನ್ನ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ವಿ ಹ್ಯಾವ್ ಟ್ಯಾಂಜಿಬಲ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಒಳಗಡೆ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಬರ್ತದೆ ರೀ. ಸೊ ಆ ಟ್ಯಾಂಜಿಬಲ್ ಅಸೆಟ್ಸ್ ಒಳಗಡೆ ನಮಗೆ ಕೆಲವೊಂದು ಐಟಮ್ಸ್ ಅದಾವೆ. ಟ್ಯಾಂಜಿಬಲ್ ಅಂದರೆ ವಿಚ್ ಕ್ಯಾನ್ ಬಿ ಟಚ್ಡ್ ಆ್ಯಂಡ್ ವಿಚ್ ಕ್ಯಾನ್ ಬಿ ಸೀನ್. ಈ ಬಿಲ್ಡಿಂಗು, ಪ್ಲಾಂಟು, ಇನ್ವೆಂಟರಿ ಇವನ್ನೆಲ್ಲ ನೋಡಬಹುದು. ಇನ್ವೆಂಟರಿ ಬರಲ್ಲ, ಇನ್ವೆಂಟರಿ ಸ್ಟಾಕ್ ಅದು. ಸೊ ಬಿಲ್ಡಿಂಗ್ ಮತ್ತು ಪ್ಲಾಂಟ್ ಇಲ್ಲೇ ಬರ್ತದೆ. ಅದು ನಾನ್ ಕರೆಂಟ್. ನಾನ್ ಕರೆಂಟ್ ಅಂದರೆ ಫಿಕ್ಸ್ಡ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸನ್ನು ನಾವಿಲ್ಲಿ ಬರ್ಕೊತ ಹೋಗೋಣ. ಒಂದು ಬಿಲ್ಡಿಂಗ್ ಅದ ರೀ, ಮತ್ತೊಂದು ಎರಡನೇದು ಪ್ಲಾಂಟ್ ಅದ. ಸೊ ಈ ರೀತಿ ಫಾರ್ಮ್ಯಾಟ್ ಪ್ರಕಾರ ಬರೆದ್ರೆ ನೀವು ಇನ್ನಷ್ಟು ಎಫೆಕ್ಟಿವ್ ಆಗಿ 100 marks ನಿಮ್ಗೆ ಸಿಗ್ತದೆ. ಬಿಲ್ಡಿಂಗ್ 2 lakh 2,50,000. ಸೊ 2 lakh 2,50,000. ಆಮೇಲೆ ಪ್ಲಾಂಟ್ ನೋಡ್ರಿ, ಪ್ಲಾಂಟ್ ಎಷ್ಟದ? 2 lakh 2,50,000. ಪ್ಲಾಂಟ್ 2 lakh ಅದ, ಮತ್ತೊಂದು ಪ್ಲಾಂಟ್ 2,50,000 ಅದ. ಸೊ ಈ ರೀತಿ 2 ಐಟಮ್ಗಳನ್ನು ಎಂಟ್ರಿ ಮಾಡಿದ್ವಿ. ಇನ್ನು ಇನ್ವೆಂಟ್ರಿಗೆ ಮತ್ತೊಂದು ಹೆಸರು ಸ್ಟಾಕ್ ಅಂತ ಕರಿತೀವಿ. ಸೊ ಸ್ಟಾಕ್ ಅನ್ನೋದು ಅದು ನಾನ್ ಕರೆಂಟ್ ಅಸೆಟ್ ಅಲ್ಲ. ಅದು ಯಾವುದಪ್ಪ ಅಂದರೆ ಅದು ಕರೆಂಟ್ ಅಸೆಟ್ಸ್. ಹಾಗಾಗಿ ನೀವೇನು ಮಾಡಬೇಕು, ಕರೆಂಟ್ ಅಸೆಟ್ಸ್ ಅಂತ ಹೆಡ್ಡಿಂಗ್ ಹಾಕಬೇಕು. ಇತರ ಒಳಗಡೆ ಎ ಅಂತ ಬರೋದು, ಇಲ್ಲಿ ನೀವು ಇನ್ವೆಂಟರಿ ಅಂತ ಬರೀಬೇಕು. ಫಾರ್ಮ್ಯಾಟ್ ಪ್ರಕಾರನ ಹೋಗ್ಬೇಕ್ರಿ. ಓಕೆ, ಎಸ್. ಇನ್ವೆಂಟರಿ ಎಷ್ಟದ? 3,50,000 3,25,000. ಸೊ 3,50,000 ಆಮೇಲೆ 3,25,000. 3 ಐಟಮ್ ಅದು. 4 ಐಟಮ್ ಆಗಬೇಕು. ಇಲ್ಲಿ ಕ್ವಶನ್ದ 4 ಅದಾವು. ಮತ್ತೊಂದು ಯಾವುದು? ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್. ಇದು ಕೂಡ ಕರೆಂಟ್ ಅಸೆಟ್ಸ್ ಒಳಗಡೆ ಬರ್ತದೆ. ಬಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್. ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್. ಓಕೆ, ಎಷ್ಟದ ನೋಡ್ರಿ? ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್ 50,000 ಮತ್ತೊಂದು 75,000. 50,000 ಮತ್ತೊಂದು 75,000. ಸೊ ಈ ರೀತಿ ನೆಕ್ಸ್ಟ್ ಇನ್ನೇನು ಮಾಡಿರಿ, ಮುಗೀತು. 4 ಐಟಮನ್ನು ಮುಗಿಸ್ಕೊಂತೀವಿ. ಈಗ ಟೋಟಲ್ ಮಾಡಬೇಕು ರೀ. ಟೋಟಲ್ ಸೇಮ ಬರ್ತದೆ. 8 lakh ಬರ್ತದೆ ಇದು ಕೂಡ. ಆಮೇಲೆ ಇಲ್ಲಿ 9 lakh ಅದ, ಇದು ಕೂಡ 9 lakh ಬರ್ತದೆ. ಈ ರೀತಿ ನೀವು ಟೋಟಲ್ ಮಾಡಬೇಕು. ನೋಡಿರಿ, ಏನೇನೂ ಮಾಡಿಲ್ಲ ನಾನು. ಇಲ್ಲೇನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಇದು ಕೇವಲ ಕ್ವಶನ್ ಮಾತ್ರ. ಕ್ವಶನನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಜಸ್ಟ್ ಹೆಡ್ಡಿಂಗ್ಸ್ಗಳನ್ನು ಹಾಕ್ತಾ ಇದ್ದೀನಿ. ಡೈರೆಕ್ಟ್ ಬರೀತಲ್ಲ ಯಾವ ಹೆಡ್ಡಿಂಗ್ ಒಳಗಡೆ ಬರ್ತದೆ ಅಂತ ಹಾಕ್ತಾ ಇದ್ದೀನಿ. ಅಮೌಂಟ್ ಸೇಮ್ ಅದ. ಈಗ ನೀವು ಮಾಡಬೇಕಾಗಿರೋ ಕ್ಯಾಲ್ಕುಲೇಷನ್ ಇಲ್ಲಿಗೆ ಅದ. ಇಷ್ಟು ಕ್ಯಾಲ್ಕುಲೇಷನ್ಗೆ 6 marks ನಿಮಗವ್ರು ಕೊಡ್ತಾರೆ. ಓಕೆ, ಈಗ ಕ್ವಶನ್ ಪೇಪರನ್ನು ನಮ್ಗೆ ಸೈಡ್ ಇಡಬಹುದು. ನಾವು ಕ್ವಶನ್ ಪೇಪರ್ ನಮ್ಗೆ ಅವಶ್ಯಕತೆ ಇಲ್ಲ. ಇದನ್ನು ಯಾವ ರೀತಿ ಟೋಟಲ್ ಮಾಡ್ಕೊತ ಹೋಗಬೇಕು ಅನ್ನೋದನ್ನ ಹೇಳ್ತೀನಿ ಕೇಳ್ರಿ. ಪ್ರತಿಯೊಂದು ಐಟಮ್ಗೆ ಟೋಟಲ್ ಅಮೌಂಟನ್ನು ಡಿವೈಡ್ ಮಾಡಬೇಕು. ಈಗ ಫಸ್ಟ್ ಐಟಮ್ ಯಾವುದಿದೆ ಇಲ್ಲಿ? 2 lakh. ಸೊ 2 lakh rupees ಡಿವೈಡೆಡ್ ಬೈ ಟೋಟಲ್ 8 lakh. ಸೊ ಡಿವೈಡ್ ಬೈ 8 lakh ಇಂಟು 100 ಎಷ್ಟು ಬರ್ತದೆ? 25%. ಸೊ ನೀವು ಇಲ್ಲಿ ಏನು ಬರೀಬೇಕು? 25% ಅಂತ ಬರೀಬೇಕು ರೀ. ನೆಕ್ಸ್ಟ್ 1 lakh ಅದ. ಸೊ ಮತ್ತೆ 1 lakh ಅಂತ ಟೈಪ್ ಮಾಡ್ತೀನಿ. ಡಿವೈಡೆಡ್ ಬೈ ಟೋಟಲ್ 8 lakh. ಸೊ ಡಿವೈಡ್ ಬೈ 8 lakh ಇಂಟು 100 12.5%. ಪ್ರತಿಯೊಂದಕ್ಕೂ ಡಿವೈಡೆಡ್ ಬೈ 8 lakh. ಎಲ್ಲಿ? 31/3/2023 ಪ್ರತಿಯೊಂದಕ್ಕೂ ಡಿವೈಡೆಡ್ ಬೈ 8 lakh. ಇದಕ್ಕೆ ನಾವು ಕಾಮನ್ ಸೈಜ್ ಅಂತ ಕರಿತೀವಿ. ಕಂಪ್ಯಾರಿಟಿವ್ದಾಗ ಸೇಮ್ ಇರ್ತದೆ, ಬಟ್ ಅಲ್ಲಿ ಕಂಪ್ಯಾರಿಸನ್ ಮಾಡ್ತೀವಿ. ಮತ್ತೊಂದು ಕಂಪ್ಯಾರಿಟಿವ್ ಪ್ರಾಬ್ಲಮ್ ಕೂಡ ಮಾಡ್ತೀನಿ ನಾನು. ಸೊ ಕಾಮನ್ ಸೈಜ್ ಈ ರೀತಿ ಆಗ್ತದೆ. 2 lakh ಡಿವೈಡ್ ಬೈ 8 lakh, 1 lakh ಡಿವೈಡ್ ಬೈ 8 lakh, 2 lakh ಡಿವೈಡ್ ಬೈ 8 lakh, 3 lakh ಡಿವೈಡ್ ಬೈ 8 lakh. ಪ್ರತಿಯೊಂದಕ್ಕೂ ಡಿವೈಡ್ ಬೈ 8 lakh. ಅದೇ 2024ಗೆ ಬಂದರೆ ಪ್ರತಿಯೊಂದು ಡಿವೈಡ್ ಬೈ 9 lakh. ಅಂದರೆ ಈಚ್ ಪರ್ಸೆಂಟೇಜ್ ಆಫ್ ಈಚ್ ಐಟಮ್ ಟು
ಟೋಟಲ್ 23ದಾಗ 8 ಲ್ಯಾಕ್ ಅದ, 24ದಾಗ 9 ಲ್ಯಾಕ್ ಅದ. ಸೊ ಪ್ರತಿಯೊಂದಕ್ಕೂ 9 ಲ್ಯಾಕ್ ಡಿವೈಡ್ ಮಾಡಿರಿ. ಇಲ್ಲಿ 2023 ಒಳಗಡೆ ಪ್ರತಿಯೊಂದೂ 8 ಲ್ಯಾಕಿಗೆ ಡಿವೈಡ್ ಮಾಡಬೇಕು. ಓಕೆ, ಈಗ 2 ಲ್ಯಾಕ್ ಆಲ್ರೆಡಿ ಇಲ್ಲಿ ಮಾಡಿದ್ವಿ ನೋಡಿರಿ, 25%. ಸೊ ಮತ್ತೊಮ್ಮೆ ಟೈಮ್ ವೇಸ್ಟ್ ಮಾಡಬೇಡ್ರಿ, 25% ಬರ್ತದೆ. ನೆಕ್ಸ್ಟ್ 3 ಲ್ಯಾಕ್ ಅದ. ಸೊ 3 ಲ್ಯಾಕ್ ಡಿವೈಡೆಡ್ ಬೈ 8 ಲ್ಯಾಕ್ ಇಂಟು 100, 37.5%. 37.5%. ನೆಕ್ಸ್ಟ್ 8 ಲ್ಯಾಕ್ ಅದ. ಸೊ 8 ಲ್ಯಾಕ್ ಡಿವೈಡೆಡ್ ಬೈ 8 ಲ್ಯಾಕ್ ಇಂಟು 100% ಬರಲೇಬೇಕು ಕಂಪಲ್ಸರಿ. ಟೋಟಲ್ 100% ಬರ್ತದೆ ರೀ. ಓಕೆ, ನೆಕ್ಸ್ಟ್ ಇಲ್ಲೂ ಕೂಡ ಸೇಮ್ ಹಂಗೆ ರೀ, ಇವು ಕೂಡ ಹಂಗೆ 2 ಲ್ಯಾಕ್ ನೋಡಿರಿ, 2 ಲ್ಯಾಕ್ ಅಮೌಂಟ್ ಆಲ್ರೆಡಿ 25% ಬಂದಿತ್ತಲ್ಲ. ಸೊ ಸೇಮ್ ಮಾಡಿರಿ, ಮತ್ತೊಮ್ಮೆ ಕ್ಯಾಲ್ಕುಲೇಟರ್ ಮಾಡೋ ಅವಶ್ಯಕತೆ ಇಲ್ಲ. 25%. ಈಗ 3,50,000 ಅದ ಇಲ್ಲಿ. ಸೊ 3,50,000 ಡಿವೈಡೆಡ್ ಬೈ 8 ಲ್ಯಾಕ್ ಇಂಟು 100, 43.75% ಬರ್ತದೆ. ಕಂಪಲ್ಸರಿ ಪರ್ಸೆಂಟೇಜ್ ಸಿಂಬಲ್ ಹಾಕಬೇಕು ಅಂದಾಗ ಮಾತ್ರ ನಿಮಗೆ 100 ಆಗ್ತದೆ. 50,000 ಡಿವೈಡೆಡ್ ಬೈ 8 ಲ್ಯಾಕ್ ಇಂಟು 100, 6.25%. ಸೊ ಈಗ ಎಲ್ಲ ಕೂಡಿಸಿದಾಗ ಇದು 100% ಬರ್ತದೆ. ನೀವು ಕ್ಯಾಲ್ಕುಲೇಟ್ ಕೂಡ ಮಾಡಿ ನೋಡಬಹುದು. ಓಕೆ, 100% ಬರಬೇಕ್ರಿ. ಅವು ಏನು ಅಸೆಟ್ಸ್ ಟೋಟಲ್ ಮತ್ತು ಲ್ಯಾಬಿಲಿಟಿ ಟೋಟಲ್ ಎರಡು 100% ಬರಲೇಬೇಕು. ಅರ್ಥ ಆಯ್ತಾ? ಈ ರೀತಿ ಮಾಡಬೇಕು ನೋಡಿರಿ. ಎಷ್ಟು ಸಿಂಪಲ್ ಅದ. ಇಷ್ಟ ಮಾಡಿದ್ರೆ 12 ಮಾರ್ಕ್ಸ್ ಇದೆ. ವೆರಿ ಸಿಂಪಲ್. ಈಗ 2024ಗೆ ಬರ್ತೀನಿ. 2024 ಇಲ್ಲಿ ಟೋಟಲ್ ಎಷ್ಟದ? 9 ಲ್ಯಾಕ್. ಟೋಟಲ್ 9 ಲ್ಯಾಕ್ ಅದ. ಪ್ರತಿಯೊಂದಕ್ಕೂ ನಾವು ಡಿವೈಡ್ ಬೈ 9 ಲ್ಯಾಕ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ಐಟಮ್ 2,50,000 ಡಿವೈಡೆಡ್ ಬೈ 9 ಲ್ಯಾಕ್ ಇಂಟು 100, 27.77 ಅದ. ಸೊ 78% ಅಂತ ಮಾಡ್ಕೋ. ನೆಕ್ಸ್ಟ್ 1,50,000 ಡಿವೈಡೆಡ್ ಬೈ 9 ಲ್ಯಾಕ್ ಇಂಟು 100, 16.66 ಅದ. ಅದನ್ನು 16.66 ಅಂತಲೇ ಇಡ್ತೀನಿ. 67 ಅಂತ ಮಾಡ್ಕೋತೀನಿ. ಓಕೆ, ನೆಕ್ಸ್ಟ್ 1 ಲ್ಯಾಕ್ ಅದ. ಸೊ 1 ಲ್ಯಾಕ್ ಡಿವೈಡೆಡ್ ಬೈ 9 ಲ್ಯಾಕ್ ಇಂಟು 100, 11.11%. 11.11%. ನೆಕ್ಸ್ಟ್ 4 ಲ್ಯಾಕ್ ಅದ. ಸೊ 4 ಲ್ಯಾಕ್ ಡಿವೈಡೆಡ್ ಬೈ 9 ಲ್ಯಾಕ್ ಇಂಟು 100, 44.44%. 44.44%. ಸೊ ಈ ರೀತಿ ಪ್ರತಿಯೊಂದಕ್ಕೂ ಡಿವೈಡ್ ಬೈ 9 ಲ್ಯಾಕ್ ಮಾಡ್ಕೊತ ಹೋಗ್ಬೇಕು. ಇಲ್ಲೂ ಕೂಡ ಸೇಮ್ ರೀ, 2,50,000 ಅದ. ಪ್ರತಿಯೊಂದಕ್ಕೂ ಡಿವೈಡ್ ಬೈ 9 ಲ್ಯಾಕ್. 2,50,000 ಆಲ್ರೆಡಿ ಮಾಡಿದ್ವಿ ನೋಡಿರಿ, 27.78 ಬಂದದ. ಸೊ ನಾವು ಅದನ್ನೇ ರೀತಿ ಮಾಡೋಣ, 27.78. ಇಲ್ಲೂ ಕೂಡ 27.78. ಬಿಕಾಸ್ ಎರಡು 2,50,000 ಅದಾವು, 2% ಸೇಮ್ ಬರ್ತಾವೆ ರೀ. ಇನ್ನು 3,25,000 ಅದ. ಸೊ 3,25,000 ಡಿವೈಡೆಡ್ ಬೈ 9 ಲ್ಯಾಕ್ ಇಂಟು 100 ಎಷ್ಟು ಬರ್ತದೆ? 36.11. ಸೊ 36.11%. ನೆಕ್ಸ್ಟ್ 75,000 ಅದ. ಸೊ 75,000 ಡಿವೈಡೆಡ್ ಬೈ 9 ಲ್ಯಾಕ್ ಇಂಟು 100, 8.33%. 8.33%. ಮುಗೀತು ನೋಡ್ರಿ. ಇಷ್ಟು ಮಾಡಿದ್ರೆ ನಿಮ್ಮ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮುಗೀತು. ಇದು 12 ಮಾರ್ಕ್ಸ್ಗೆ ಬರುವಂಥ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸ್ಟಾರ್ಟಿಂಗ್ ಏನು ಬರ್ದಿದ್ದೀನಿ 4 ಇಲ್ಲಿ, ಇದು ಸೇಮ್ ಕ್ವಶನ್ ಅದ ರೀ. ಇದು ಡಿಟ್ಟೋ ಕ್ವಶನ್ ಅನ್ನೋದ. ಇದು ಮಾತ್ರ ಚೇಂಜ್ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ಡಿವೈಡ್ ಬೈ ಟೋಟಲ್, ಆ ವರ್ಷದಲ್ಲಿ ಇರುವಂಥ ಟೋಟಲನ್ನು ಪ್ರತಿಯೊಂದಕ್ಕೂ ಡಿವೈಡ್ ಬೈ ಟೋಟಲ್ ಇಂಟು 100 ಮಾಡ್ಕೊಂತ ಪರ್ಸೆಂಟೇಜ್ ಬರೀಬೇಕು ರೀ. 2024ದಾಗೂ ಸೇಮ್ ಪ್ರತಿಯೊಂದಕ್ಕೂ ಡಿವೈಡ್ ಬೈ 9 ಲ್ಯಾಕ್. 2023ದಾಗ ಪ್ರತಿಯೊಂದು ಡಿವೈಡ್ ಬೈ 8 ಲ್ಯಾಕ್. ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇದು. ಸೊ 100% ಇದನ್ನು ಮಾಡಿರಿ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಯಾವ ರೀತಿ ಮಾಡಬೇಕು ಅಂತ ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತೀನಿ. ಸೊ ಐ ವಿಲ್ ಎಂಡ್ ಮೈ ಟುಡೇ ಸೆಷನ್. ಥ್ಯಾಂಕ್ ಯು.